ಹಾಯ್, PRS ಹೆಲ್ದಿ ಕುಕ್ಕಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಮೂಲಂಗಿ ಹಾಕ್ಬಿಟ್ಟು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಜನ ಕಡಿಮೆ ಇರೋದ್ರಿಂದ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಪ್ರತಿ ಸಲ ಹೇಳ್ತೀನಿ, ಜನ ಜಾಸ್ತಿ ಇದ್ದರೆ ಡಬಲ್ ಹಾಕ್ಕೊಳ್ಳಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ಇಲ್ಲಿ ಇಟ್ಟಿದ್ದೀನಿ. ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮೂಲಂಗಿ ಒಂದು ಅರ್ಧ ತುರ್ಕೊಂಡಿದ್ದೀನಿ. ಮೂಲಂಗಿ, ಈರುಳ್ಳಿ ಎಲ್ಲ ಈಕ್ವಲ್ ತಗೊಂಡಿದ್ದೀನಿ. ತೆಂಗಿನಕಾಯಿ, ಕಡಲೆ ಬೀಜ, ಉಪ್ಪು. ಇದಕ್ಕೂ ಎಲ್ಲ ಹಸಿಮೆಣಸಿನ್ಕಾಯಿ ಹಾಕ್ಕೊತಾರೆ. ಹಸಿಮೆಣಸಿನ್ಕಾಯಿ ರೆಸಿಪಿ ನಮ್ಮಲ್ಲಿ ಇಲ್ಲವೇ ಇಲ್ಲ. ಒಣಗಿದ ಮೆಣಸಿನ್ಕಾಯಿ, ಅದರಲ್ಲೇ ಒಂದು 3 ಹೆಸರು ಬೆಳ್ಳುಳ್ಳಿ ಇಟ್ಟಿದ್ದೀನಿ. ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ. ಇದು ಮೂಲಂಗಿ ಸ್ಮೆಲ್ ಬರುತ್ತೇನೋ, ಬೇಡ ಇದಿಷ್ಟ ಆಗಲ್ಲ ಅನ್ಕೋಬೋದು. ಆ ಮೂಲಂಗಿ ಸ್ಮೆಲ್ ಬರ್ದಿರ ಇರೋದಕ್ಕೇನೆ ಕಡಲೆ ಬೀಜ, ಇವಾಗ ಸ್ವಲ್ಪ ತೆಂಗಿನಕಾಯಿ ಎರಡು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಮೂಲಂಗಿ ಫ್ಲೇವರ್ ಒಂದು ಸ್ವಲ್ಪನೂ ಬರಲ್ಲ, ತುಂಬ ಟೇಸ್ಟ್ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡಿಸ್ತೀನಿ, ನೋಡ್ಕೊಳ್ಳೋಣ ಅಂತ ಬನ್ನಿ. ನೋಡಿ, ಉರಿ ಮೀಡಿಯಮಲ್ಲಿ ಇಟ್ಕೊಂಡು ಕಡಲೆ ಬೀಜ ಒಂದು ಸ್ವಲ್ಪ ಚಟ್ನಿಗೆ ಯಾವ್ದಕ್ಕೆ ರುಬ್ಕೋತೀರ ಅದೇ ಥರನೇ, ಚಟ್ನಿನ ಹೆಂಗೆ ರುಬ್ಕೊತೀವಿ ಅದೇ ಥರನೇ ಸ್ವಲ್ಪ ಹುರ್ಕೊಳ್ಳಿ. ನೋಡಿ, ಇದೇ ಅದಕ್ಕೇ ಯಾವಾಗಲೂ ಕಡಲೆ ಬೀಜ ಹುರ್ಕೊಳ್ಳಿ. ಸಿಪ್ಪೆ ಮಾತ್ರ ಯಾವ ಕಾರಣಕ್ಕೂ, ಪ್ರತಿ ಸಲ ಹೇಳ್ತೀನಿ, ಸಿಪ್ಪೆ ಯಾವುದೇ ಕಾರಣಕ್ಕೂ ತೆಗಿಯೋಕೆ ಹೋಗ್ಬೇಡಿ. ಇಷ್ಟು ಅದಕ್ಕೆ ಹಾಕಿದ್ದಂಗೆ ಕಡಲೆ ಬೀಜ ಸೈಡ್ಗೆ ಇಟ್ಕೊಳ್ಳಿ. ರುಬ್ಕೊಳ್ಳೋಣ. ನೋಡಿ, ಇದರಲ್ಲಿ ಒಂದು 3ರಿಂದ 4 ಅಥವಾ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು ಮೆಣಸಿನ್ಕಾಯಿ ನೀವು ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಬಿಡಿ. ನೋಡಿ, ಫಸ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ಒಂದೇ ಒಂದು ರೌಂಡು ಮಿಕ್ಸಿಲಿ ಹಾಕ್ಕೊಂಬಿಡಿ. ನೋಡಿ, ನೆಕ್ಸ್ಟು ಕಡಲೆ ಬೀಜನೂ ಹಾಕ್ತಾ ಇದ್ದೀನಿ. ಮೂಲಂಗಿ ತುರ್ಕೊಂಡಿದ್ನಲ್ಲ, ಮೂಲಂಗಿನೂ ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡ್ಬಿಡಿ. ಕೊತ್ತಂಬರಿ ಸೊಪ್ಪು ಹಾಕಲ್ವ ಅಂತ ಕೇಳ್ತಾ ಇದ್ದೀರಾ. ಕೇಳ್ತೀರೇನೋ. ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ಮೂಲಂಗಿ ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ. ನೀವು ಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದಕ್ಕೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇಲ್ಲ. ಬೆಳ್ಳುಳ್ಳಿ ಒಂದು 2ರಿಂದ 3 ಹೆಸರು ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹಾಕೊಂಡು ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಒಣಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಲ್ಲ, ಅದು ಒಂದು 3ರಿಂದ 4 ಹಾಕೊಂಡ್ಬಿಟ್ಟು ರುಬ್ಕೊಳ್ಳೋಣ. ನೋಡಿ, ಚಟ್ನಿ ಫುಲ್ ಏನು ಪೇಸ್ಟ್ ಥರ ಏನು ರುಬ್ಕೊಳಕ್ಕೆ ಹೋಗಿದ್ರು ಒಂದು 80-90% ರುಬ್ಕೊಂಡಿದ್ದೀನಿ. ನೋಡಿ, ಸಖತ್ತಾಗಿರುತ್ತೆ ರೀ ಮೂಲಂಗಿ ಚಟ್ನಿ, ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ನೋಡಿ, ಎಣ್ಣೆ ಒಂದೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗಬೇಡಿ. ಉರಿ ಯಾವಾಗಲೂ ಮೀಡಿಯಮಲ್ಲೇ ಇಟ್ಕೊಳ್ಳಿ. ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಕ್ಲಿ ತಕ್ಷಣ ಈರುಳ್ಳಿ ಹಾಕ್ಕೊಂಬಿಡಿ. ನೆಕ್ಸ್ಟು ಕರಿಬೇವು ಹಾಕ್ಕೊಂಬಿಡಿ. ಕರಿಬೇವು ಏನೊಂದು ಎಲೆ 2 ಎಲೆ ಜಾಸ್ತಿ ಆದರೂ ಪರವಾಗಿಲ್ಲ, ಸೂಪರಾಗಿ ಚೆನ್ನಾಗಿರುತ್ತೆ ಟೇಸ್ಟು. ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ನಾನು ಕೈಯಲ್ಲೇ ಹಾಕ್ತಾ ಇದ್ದೀನಿ. ನೀವು ಸ್ಪೂನಲ್ಲಿ ಒಂದು ಸ್ವಲ್ಪ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಇಷ್ಟು ಅದಕ್ಕೆ ಕರೆಕ್ಟಾಗಿ ಬೇಯಿಸ್ಕೊಂಬಿಡಿ. ನೀವು ರುಬ್ಕೊಂಡಿದ್ದೀನಲ್ಲ ಚಟ್ನಿ, ಅದಕ್ಕೆ ಹಾಕ್ಬಿಡಿ. ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಬಿಡಿ. ಕುದಿಸೋಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು 2 ಸೆಕೆಂಡ್ ಹಾಕ್ತಿದ್ದಂಗೆ ಚೆನ್ನಾಗಿ ಶಫಲ್ ಮಾಡ್ಕೊಂಬಿಡಿ. ನೋಡಿ, ಮೂಲಂಗಿ ಚಟ್ನಿ ಸೂಪರಾಗಿ ಬಂದಿದೆ, ಚೆನ್ನಾಗೂ ಇರುತ್ತೆ. ನೀವು ಒಂದ್ಸಲ ತಿಂದ್ಬಿಟ್ಟು ಹೇಗಿತ್ತು ಅಂತ ಲೈಕ್ ಮಾಡ್ಕೊಂಡು ಹೇಳ್ಕೊಳ್ಳಿ. ಸೂಪರಾಗಿ ಬಂದಿದೆ. ಇದೇನಕ್ಕೆ ಚೆನ್ನಾಗಿರುತ್ತಪ್ಪ ಅಂದರೆ, ಪ್ಲೇನು ರಾಗಿ ರೊಟ್ಟಿ ಅಥವಾ ಪ್ಲೇನ್ ಅಕ್ಕಿ ರೊಟ್ಟಿ ಮತ್ತು ಅನ್ನಕ್ಕೆ, ಮುದ್ದೆಗೆ, ಇದಿಷ್ಟಕ್ಕೆ ಚಪಾತಿಗೆಲ್ಲ ಚೆನ್ನಾಗಿರಲ್ಲ. ಚಪಾತಿಗೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಅನ್ನ, ಮುದ್ದೆ ಅದಕ್ಕಷ್ಟಕ್ಕೂ ಸೂಪರಾಗಿರುತ್ತೆ, ಸಖತ್ತಾಗಿರುತ್ತೆ. ಯಾವ ಗ್ಯಾಸ್ಟ್ರಿಕ್ಕು ಒಂದು ಚೂರು ಆಗೋಂಥ ಐಟಮ್ಸು ಏನು ಹಾಕೇ ಇಲ್ಲ. ನಮ್ಮ ರೆಸಿಪಿಲಿ ಗ್ಯಾಸ್ಟ್ರಿಕ್ ಬರೋಂಥ ಐಟಮ್ಸ್ ಏನು ತೋರಿಸೂ ಇಲ್ಲ, ಮಾಡೋದು ಇಲ್ಲ, ಇರೋದು ಇಲ್ಲ. ಗ್ಯಾಸ್ಟ್ರಿಕ್ ಬರೋಂಥ ಐಟಮ್ಸು ಈ ಥರ ಸಖತ್ತಾಗಿ ಬಂದಿದೆ. ನೀವು ಮನೇಲಿ ಮಾಡ್ಕೊಂಡು ತಿಂದ್ಬಿಟ್ಟು, ಎಲ್ಲರೂ ಮೂಲಂಗಿ ಚಟ್ನಿ ಮಾಡ್ತಾರೆ, ನಾನು ಇದೇ ಥರ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಈ ಥರ ನಾವು ಮಾಡ್ಕೊಂಡು ತಿನ್ನಬೇಕು ಅನಿಸಿದ್ರೆ ಮಾಡ್ಕೊಂಡು ತಿಂದ್ಬಿಟ್ಟು ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.